ಅಮ್ಮ ನಾನು ಕಲ್ಯಾಣ್ ಅಕ್ಕಂಗೆ ಕಾಲ್ ಮಾಡಿ ಇಲ್ಲಿರೋ ವಿಷಯ ಎಲ್ಲ ಹೇಳ್ಬಿಡ್ತೀನಿ ಅಮ್ಮ. ಅವಾಗ ಅವ್ರ ಮನೆ ಕಡೆಯಿಂದ ಏನಾದರೂ ಹೆಲ್ಪ್ ಸಿಗ್ಬೋದಲ್ವಾ? ಬೇಡ ಭವ್ಯ, ಅಕ್ಕನಿಗೆ ಗೊತ್ತಾಗದೇ ಇರೋದು ಒಳ್ಳೇದು. ಯಾಕೆ ಅಕ್ಕ? ಅವಳು ನಮ್ಮನೆ ಹೇಳ್ತಾನೆ, ಅವಳಿಗೆ ಹೇಳ್ದೆ ಇದ್ರೆ ಹೆಂಗೆ ಇದೆಲ್ಲ? ಹೇಳ್ದೆ ಇರೋದು ತಪ್ಪು, ಆದರೆ ನಮಗೆ ಬೇರೆ ದಾರಿ ಇಲ್ಲ. ಅಕ್ಕನ ಜೀವನ ಪೂರ್ತಿ ಭಾವನ ವಿಷಯದಲ್ಲೇ ಕರ್ಗೋಗಿದೆ. ಇವಾಗ ಆಟೋ ಕಳ್ತನ ಆಗಿದೆ ಅಂತ ಗೊತ್ತಾದರೆ ಅದು ಅಣ್ಣನ ಆಟೋ. ಅವ್ನು ನೆನಪಾಗಿರೋದು ಅದೊಂದೇ ವಸ್ತು. ಅಕ್ಕನ ಸಿಟ್ಟು ನೆತ್ತಿಗೆ ಏರ್ಬಿಡುತ್ತೆ. ಹಳೆ ವಿಷಯ ಎಲ್ಲ ಮತ್ತೆ ಶುರು ಆಗುತ್ತೆ. ಬೇಡ, ಸುಮ್ಮನೆ ಇರು. ಮೊದಲು ನಾವು ಹುಡ್ಕೋಣ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ರುಕು, ಸೂರ್ಯಪ್ರಕಾಶ್ ಅವ್ರಿಗೆ ಒಂದು ಮಾತು ಹೇಳಮ್ಮ. ಅವ್ರಿಗೆ ಪೊಲೀಸ್ ಸ್ಟೇಷನಲ್ಲೆಲ್ಲ ಪರಿಚಯ ಇರುತ್ತೆ. ಅವ್ರೊಂದು ಫೋನ್ ಮಾಡಿದ್ರೆ ಸಾಕು, ಎಲ್ಲ ಕೆಲಸನೂ ಬೇಗ ಆಗುತ್ತೆ, ನಮ್ಮ ಆಟೋನೂ ಬೇಗ ಸಿಗುತ್ತೆ ಕಣೆ. ಅಮ್ಮ, ಸಂಬಂಧಗಳ ನೆಪ ಹಿಡ್ಕೊಂಡು ಎಷ್ಟು ಅಂತ ಸಹಾಯ ತಗೊಳಕ್ಕಾಗುತ್ತೆ? ಅದು ಸಹಾಯ ಅನ್ಸ್ಕೊಳ್ಳಲ್ಲ, ಇನ್ಫ್ಲುಯೆನ್ಸ್ ಆಗುತ್ತೆ. ಇವಾಗಲೇ ನಮಗೆ ಅವ್ರು ತುಂಬ ಹೆಲ್ಪ್ ಮಾಡಿಬಿಟ್ಟಿದ್ದಾರೆ. ನೋಡು, ನಮ್ಮ ಕೈಯಲ್ಲಿ ಆಗಿದ್ದು ನಾವು ಮಾಡೋಣ. ಆಗದೆ ಇದ್ದರೆ ಅವ್ರ ಹತ್ರ ಹೇಳಿದ್ರಾಯ್ತು. ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ. ನಮ್ಮ ಆಟೋ ವಾಪಸ್ ಬಂದ್ಬಿಡ್ತು. ಕೃಷ್ಣ, ಆಟೋ ಎಲ್ಲಿ ಸಿಕ್ತು? ಯಾರು ತಗೊಂಡಿದ್ರು? ಯಾರು ಕದ್ದಿದ್ದು? ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಪೊಲೀಸ್ ಗೀಲೀಸ್ ಎಲ್ಲ ಏನಿಲ್ಲ. ನಮಗೆ ಬೇಕಾಗಿರೋದು ಆಟೋ ಅಲ್ವಾ, ಅದು ಸೇಫಾಗಿ ಸಿಕ್ಕಿದೆ. ಈಗ ಆಟೋ ಸೆಲೆಬ್ರೇಷನ್ನ ಸಖತ ಮಾಡೋಣ, ಅದೇ ತಾನೇ ಇವತ್ತು ಪ್ಲಾನ್ ಇದ್ದಿದ್ದು. ಏನ್ರಿ, ಆಟೋ ಮುಂಡೆದು ಕರೆಕ್ಟಾಗಿ ಬರ್ತ್ಡೇ ಟೈಮ್ಗೆ, ಅದು ಸೆಲೆಬ್ರೇಷನ್ ಟೈಮ್ಗೆ ಬಂದ್ಬಿಡ್ತು. ಅಮ್ಮ ಎಲ್ಲ ಓಕೆ ಅಲ್ವಾ? ಕೃಷ್ಣ, ಎಲ್ಲಿ ಸಿಕ್ತೋ ನಿನಗೆ? ಹೆಂಗೋ ಸಿಕ್ತೋ, ಒಟ್ನಲ್ಲಿ ಸಿಕ್ತಲ್ಲ. ಹೆಂಗೋ ಅಂದರೆ ಹೆಂಗೆ? ನನಗೆ ಆಟೋ ಎಲ್ಲಿ ಸಿಕ್ತು, ಯಾರು ತಗೊಂಡೋಗಿದ್ರು, ಎಲ್ಲ ವಿಷಯ ಗೊತ್ತಾಗಬೇಕು, ಅಷ್ಟೇ ಹೇಳು. ಕೆಲವೆಲ್ಲ ಹಂಗೇನೆ, ಹೇಗೆ ಕಳ್ತನ ಆಗುತ್ತೆ, ಹೇಗೆ ಸಿಗುತ್ತೆ ಒಂದು ಗೊತ್ತಾಗಲ್ಲ. ಏನು ಸೆಲೆಬ್ರೇಷನ್ ಮಾಡೋಣ ಇವತ್ತು ಅನ್ಕೊಂಡಿದ್ದೆ, ಅದೇ ತಾನೇ. ನೋಡಪ್ಪ, ಈಗ ಯಾರ್ಯಾರು ಏನೇನು ಅನ್ಕೊಂಡಿದ್ರಿ, ಕೇಕ್ ಕಟ್ ಮಾಡೋದು, ಡೆಕೋರೇಷನ್ ಮಾಡೋದು, ಪೂಜೆ ಮಾಡೋದು ಎಲ್ಲ ಮಾಡೋಣ. ಏನಮ್ಮ? ಲೇ ಅಕ್ಕ, ಆಟೋ ಸೆಲೆಬ್ರೇಷನ್ ಬಗ್ಗೆ ಬೇಜಾರು ಮಾತಾಡ್ತಾ ಇದ್ದಿದ್ದೆ ಇವನು. ಇವತ್ತು ನೋಡಿದ್ರೆ ಆಟೋನೇ ಕಳೆದೋಯ್ತು. ಇವಾಗ ನೋಡಿದ್ರೆ ಇವನೇ ಆಟೋ ತೊಗೊಂಬಂದಿದ್ದಾನೆ. ಮೋಸ್ಟ್ಲಿ ಇವನೇ ಆಟೋನ ಅಭ್ಯಾಸ ಮಾಡಿ ಕೊನೆಗೆ ಇವನೇ ಹಂಗೆ ತೊಗೊಬಂದು ವಾಪಸ್ಸು ಇಲ್ಲಿ ಹೀರೋ ಥರ ಬಿಲ್ಡಪ್ ತೊಗೊತಾ ಇದ್ದಾನೆ ಕಣೆ. ಕೃಷ್ಣ, ಒಂದು ವಿಷಯನ ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ. ಆಟೋನ ತಗೊಂಡು ಹೋಗಿದ್ದು ನೀನೇನಾ? ನಾನೇನು ಡ್ರಾಮಾ ಕಂಪ್ನಿ ನಡೆಸೋಣ ಈ ಥರ ಎಲ್ಲ ಹೈ ಡ್ರಾಮಾ ಮಾಡೋಕ್ಕೆ? ಏನು ಹೇಳಿದೆ? ಪ್ರಪಂಚದಲ್ಲಿ ನೀನು ಯಾವ ವಿಷಯದ ಬಗ್ಗೆ ಆದರೂ ತಮಾಷೆ ಮಾಡ್ಕೊ, ಆದರೆ ನಮ್ಮ ಅಣ್ಣನ ಆಟೋ ಅವ್ನ ನೆನಪಿಗೆ ಅಂತ ಉಳಿದಿರೋದು ಇದೊಂದೇ ವಸ್ತು. ಅವನ ಈ ಮನೇಲಿ ಇನ್ನೂ ಜೀವಂತವಾಗಿದ್ದಾನೆ ಅಂತ ಅನ್ಸೋಕೆ ನಮಗೆ ಉಳಿದಿರೋದು ಇದೊಂದೇ ಆಟೋ, ಗೊತ್ತಾ? ನಿನ್ನ ತಮಾಷೆಗೆ ನೀನು ಹೀರೋ ಆಗೋದಕ್ಕೆ ಆಟೋನ ಯೂಸ್ ಮಾಡ್ಕೊಳ್ತೀಯಾ? ಏನು ಆಟ ಆಡ್ತಿದ್ಯಾ? ನಮ್ಮ ಫ್ಯಾಮಿಲಿ ಎಮೋಷನ್ಸ್ನ ಇಟ್ಕೊಂಡು ನಿಮ್ಗೆ ಹೀಗೆಲ್ಲ ಮಾಡೋದಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೋ? ನಮ್ಮ ಅಣ್ಣನ ನೆನಪನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಧೈರ್ಯ ನಿನಗೆ?